ತಾಳ ಆಲಿಸ್ಕೊಂಬರಕ್ಕೆ ಹೋಗಲೆ ಹಿಂದಿನೇ ಹೆಂಗೆ ಕರ್ಕೊಂಬತ್ತಾಳೆ. ಅದು ಇಷ್ಟ ತಕ ಇಲ್ಲಿ ಬಿಡ್ಕೊಂಡು ನಾನು ಯಾಕೆ ಬಿಡ್ಕೊತಾಳೆ ಅಂತಿದ್ದೀನಿ. ಅದು ಆಲಿಸ್ಕೊಂಬರತ್ತಾಗ ಅಲ್ಲಿ ಕುಂತಿದ್ದು ಕರ್ಕೊಂಬರಕ್ಕೆ ಹೋಯ್ತಾಳೆ. ಹಾಂ ಸರವ ಆಲಿಸ್ಕೊಂಬರ ಕರ್ಕೊಂಬರಕ್ಕೆ ಹೋಗಿದ್ದ. ಹಾಂ ನೋಡಿ ಹೆಂಗೆ ಹೋಯ್ತಾಳೆ. ಓಡ್ತಾಡ್ಬಿಡ್ತು ಓಡ್ಬಿಟ್ಲೆ ಕಿಟ್ಕೊಳಗೆ ಆಸೆ. ಯಾರವ ಮುಂಚ್ಕೋಗ್ತಾ ಅದೇ ಫಸ್ಟ್ ಯಾರು ಅವ್ರಿಗೆ ಬಿಡ್ಬೇಕು. ಫಸ್ಟ್ ಯಾರು ಬಿಡ್ತಾರೆ ಸಮಾಧಾನ ಆಯ್ತಾಳೆ. ಆಯ್ತು ಕುಡಿ ಓದ್ಲಿ ನೋಡ್ಬೇಡ. ಮೇಡಮ್ ಅವ್ರು ಹೊತ್ತಂತೆ ನೀರಿಗೆ ಹೋಗಿ ಉರಿ ಹಾಕ್ತಾವ್ರೆ ಅಂದ್ರೇನು ಪೋಷನ್ ಐತೆ ಅಂತ. ಐ ರೆಡಿ ಹೊಸ ಎಲ್ಲ ತಗೊಂಡಾಗ ಕಟ್ಟಾಕ್ ಬಂದಿದ್ದೀವಿ ಮೇಯಕ್ಕೆ. ಇವತ್ತು ನಾವು ಇಡ್ಲಿಸ್ ಅಂತ ಹೋಗ್ತಾ ಇದ್ದೀವಿ. ಅಲ್ಲಿ ಒಂದು ಹಾಂ ಅವ್ರ ಅಪ್ಪನ ಮನೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ. ಅಲ್ಲಿ ಒಂದು ಇವತ್ತು ಏನು ಫಂಕ್ಷನ್ ಇವತ್ತ ಇವತ್ತು ಆಂಜನೇಯನ ದೇವಸ್ಥಾನ ಓಪನ್ ಐತಂತೆ. ಗಣಪತಿಯ ಇದೇನು ಅಷ್ಟು ಮುಂದೆ ಕೊಟ್ಟಿದೆಯಲ್ಲ. ಹಾಂ ಅವರಲ್ಲಿ ಎಷ್ಟೊಂಥರ ಮುಂದೆ ಕೊಟ್ಟ. ಅದಕ್ಕೆ ನಾನು ಈ ತಿಂಗಳ ಯಾರೇನೋ 4-5 ರಜೆ ಆಗವೆ. ಶನಿವಾರ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲ ಫೋನ್ ಮಾಡ್ಕೊಂಡು ನಿಮ್ಮ ಅಪ್ಪನ ಜೊತೆ ಮಾತಾಡ್ಕೊಂಡಿದ್ಯಾ? ನಮ್ಮಪ್ಪ ಇಲ್ಲಿಂದ ಹೋದಾಗಿಂದ ಫೋನ್ ಸಿಕ್ಕಿಲ್ಲ. ಅದಕ್ಕೆ ಇವತ್ತು ನೋಡಂಗಾಗಿ ಒತ್ತಂತೆ ಹೊಂಟಿದ್ವಿ. ವಾರ ಆಯ್ತಲ್ಲ ಹೋಗಿ ವಾರ ಆಯ್ತಾ? ಇಲ್ಲ ವಾರ ಯಾರು ಹೋಗಿ ಜಾಸ್ತಿ ದಿನ ಆಯ್ತೇನಪ್ಪ. ಗುರುವಾರ ತಾನೆ ಹೋಗಿದ್ದು. ಗುರುವಾರ ಶುಕ್ರವಾರ ನೆನ್ನೆಗೆ 8 ದಿನ ಹೋಗಿ 8 ದಿನಕ್ಕೆ ಇನ್ನೊಂದ್ಸರಿ ನೋಡಕ್ ಹೋಗ್ತಾ ಇದ್ದೀನಿ ನೋಡಿ. ಅಂದೆ 6 ತಿಂಗಳ 4 ರಜೆ ಐತೆ. ಈಗ 6 ನೋಡಕ್ ಮತ್ತೆ ಕರ್ಕೊಂಡು ಹೋಗ್ತಾರೆ. ನಾನು ನೋಡೋಕೆ ಕರ್ಕೊಂಡು ಹೋಗ್ತಿದ್ದಿಲ್ಲ. ಇವತ್ತು ದೇವಸ್ಥಾನ ಓಪನ್ ಐತೆ ಅಂತಲ್ಲ. ಬತ್ತೇನವ ನಾನು ಅವನು ವಾಕಿಂಗ್ ಹೋಗಿ ಬಂದು ನಾನ್ ನಗಾಡ್ತಾ ಇದ್ರೆ ಅವನೇನೋ ಮನ್ಸಲ್ಲಿ ಥಿಂಕ್ ಮಾಡ್ತಾನೆ, ಏನೋ ಖುಷಿಯಿಂದ ಅವಳಲ್ಲ ಇವಳು ಅಂತ ಥಿಂಕ್ ಮಾಡ್ತಾನೆ. ನಾನೇನಾದ್ರು ಸಿಟ್ಟಲ್ಲಿ ಓಡಾಡ್ತಿದ್ರೆ ಅವನಿಗೂ ಅಯ್ಯೋ ಎಲ್ಲಿ ಹೊಡೆದು ಬಿಡ್ತಾನೆ ಅಂತ ಅಂತ ಇರುತ್ತೆ. ಅದಕ್ಕಿಂತ ಅಲ್ವಾ ನಿಮ್ಮಮ್ಮ ಖುಷಿಯಾಗಿದ್ರೆ ನಿಮಗೂ ಖುಷಿ. ನಿಮ್ಮಮ್ಮ ಖುಷಿಯಾಗಿದ್ರೆ ಅಯ್ಯೋ ಅಲ್ಲಿ ಕಾಲ ನಾನು ಇವತ್ತೇ ಏನು ಬಂಗ್ರೆ ಮುಗಿಯಾಕನಪ್ಪ ಮುದ್ದು ಮುದ್ದು ಸುಮ್ಮನಿಲ್ಲ. ಅಯ್ಯೋ ಇದು ಮುಟ್ಟಾರ ಜಲ್ ನೀರಲ್ಲಿ ಊರಿ ಹಾಕಲ್ ಕಸ ಕರಿ ನಡಿ. ಸೀಟ್ ಕೊಡು ವಾರ ಮಾಡ್ತೀನಿ ಜಲ್ದಿ. ಓಕೆ ಗುಡಿಸ್ತಾ ಇದೆಯಾ? ಇವತ್ತು ಇವ್ರ ಅಪ್ಪ ನೋಡಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಇವಳ ಕಸ ಗುಡಿಸ್ತಾವತ್ತೆ. ವಾರಕ್ಕೆ 3 ದಿನ ಹೋಯ್ತಾ ರೀ. ನಿನ್ನೆ ಮಳೆ ಬರ್ತದೆ ಅಂತ ಇದು ಮರ ಮುಚ್ಚಿದ್ವು ಸ್ವಾನೆ. ನಿಮ್ಮ ಅಪ್ಪರವರೆಗೂ ನಿಮ್ಮ ಊರಿರೋರ್ಗೂ ಓಡಾಡಿದೆ. ನಿಮ್ಮ ಅಪ್ಪರವರೆಗೂ ಓಡಾಡ್ತಾರೆ. ಆಮ್ಯಾಕಿನ್ನ ಎಲ್ಲಿ ಕರಿತೀಯ ಅಲ್ವಾ? ಆಮ್ಯಾಕಿನ್ನ ಎಲ್ಲಿಗೆ ಹೋಗೋಣ ಬಾ ಅಂತೀಯ? ಹಾಂ ತಂದೆ ಇರೋವರೆಗೂ ಫಸ್ಟ್ ತಾಯಿ ಇರೋವರೆಗೂ ಈ ತಂದೆ ಇರೋವರೆಗೂ ಆಮೇಲೆ ಯಾರು ಕರೀತಾರೆ ನನ್ನ ಬಾ ಅಂತವ. ಹಂಗೆ ಇವಾಗಲೇ ಹೋಗಿ ಆಸೆ ತೀರಿಸ್ಕೋಬೇಕಷ್ಟೇ. ಏನೋ ಮಾಡೋ ನೀರು ಒಲೆ ಹೋಗೈತೆ ಕಣ.
ಉರ್ಬೇಕು ಪೈಪ್ ಮಣಿಗೆ ಹೋಗು. ಈಗ ಒಂದ್ಸಲಿ ಹೋಗ್ತೀನಿ ಈಗ. ಅಯ್ಯೋ ಹಚ್ಕೋತಾನಿಲ್ಲ. ಅಬ್ಬ ಒಂದ್ಸಲಿ ದಮ್ ಕಟ್ಟರ್ಬಿದ್ರಿ ಈಗ. ಅಯ್ಯೋ ಅಷ್ಟೊಂಥರ ಕಷ್ಟಪಡೋ ಬದಲು ನೋಡಿ ಇಲ್ಲಿ ಬೆಂಕಡಿ ಇದೆ, ಎಷ್ಟು ದೇವನ ಕಡ್ಡಿ ಇದ್ದಿದ್ರೆ ತೆಗೆದು ಹಿಂಗೆ ಹಚ್ಚತ್ತೈತೆ. ಹಾಂ ಈಗ ಹಚ್ಕತ್ ನೋಡಿ. ಉರ್ಬಿ ಸಾಕಾಗೋಯ್ತು. ನೀರೆಷ್ಟು ನೀರಾಯ್ತು. ಇವತ್ತು ಶನಿವಾರ. ನಿನ್ನೆ ಮೊಟ್ಟೆ ಎತ್ಕೊಂಡಿದ್ದ? ಎತ್ಕೊಂಡಿಲ್ಲ ಅನ್ನೋ ಅದರೊಳಗೆ ಕುಂತೈತೆ. ಇಲ್ಲ ಅಂತ ಅನ್ಕೊಂಡೆ. ಕಾವಿ ಕುಂತೈತಲ್ಲ ಯಾವುದು? ಹಾಂ ಇದರೊಳಗೆ ಇಕ್ಕೈತೆ. ನಾನು ಈಗ ಎತ್ಬಿಟ್ಟು ಇದು ಮಾಡಿದ್ನಲ್ಲ ಅದರೊಳಗೆ ಇಕ್ಕೈತೆ ಮೊಟ್ಟೆ. ಇನ್ನೊಂದು ಈ ಕರೆ ಕೋಳಿ ಕುಂತಿದ್ದೆ, ಇಕ್ಕಿರಿ 2 ಆಯ್ತದೆ ಎತ್ಕ. ನಾನು ಬೇಗ ತುಂಬಲ್ಲ ಅಂತವ ನಮ್ಮನೆಯವರು. ನನ್ನ ಹತ್ರ ನನ್ನ ಹತ್ರದಿಂದ ಕಿದ್ಕೊಂಡು ಅವ್ರು ತುಂಬ್ತಾರೆ ನೋಡಿ ಫ್ರೆಂಡ್ಸ್. ಏನನ್ನ ರಜಾ ಹಾಕಿಸ್ಬಿಟ್ಲಲ್ಲ ಇವತ್ತು ಅಂತವ. ತಿಂಗಳು ಎಷ್ಟು ರಜಾ ಗೊತ್ತಾ? 4-5 ರಜಾ ಆಗುತ್ತೆ. ಪರವಾಗಿಲ್ಲ ಬಿಡು. ಇವತ್ತೊಂದಿನ ಏನೋ ಅಂತಾರಲ್ಲ, ಜಾಲಿ ಜಾಲಿ. ಸಂಘರು ಚೀಟಿಯರು ಜಾಲಿ 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 ಮಾಡ್ತಾರೆ. ಏನು ಚೀಟಿ ಇತ್ತು. ಓ ಪರವಾಗಿಲ್ಲ ಬಿಡು. ಕೊಡ್ತೀವಿ ದುಡ್ಡು ಎಲ್ಲಿಂದ ತರಲಿ ನಾನು? ಏನು ಗೊತ್ತಾ ಫ್ರೆಂಡ್ಸ್, ಇವತ್ತು ಹೋಗೋ ಐಡಿಯಾ ಇರಲಿಲ್ಲ. ನೆನ್ನೆ ನಾವೆಲ್ಲರೂ ಹೋಗ್ಬೇಕಂದ್ರೆ ಒಂದಿನ ಮುಂಚೆ ಐಡಿಯಾ ಮಾಡ್ಕೊಳ್ತೀವಿ. ಆದರೆ ಇವತ್ತು ಐಡಿಯಾ ಇಲ್ಲ, ಏನಿಲ್ಲ. ಬಟ್ ಏನಂದರೆ ಕಾಫಿ ಕುಡಿಯಬೇಕಾದ್ರೆ ಇದು ಡಿಸಿಷನ್ ತಗೊಂಡಿದ್ದು. ನಾನು ಊರಿಗೆ ಹೋಗ್ಬಿಟ್ಟು ಬರೋಣ, ನಮ್ಮ ಅಪ್ಪನ ನೋಡ್ಕೊಂಡು ಬರೋಣ ಹಂಗೆ ಅಂತ ಅಂದ್ಬಿಟ್ಟು. ಹಾಗೇ ಇನ್ನೂ ಒಂದು ಕೆಲಸ ಐತೆ. ನಾನು ಅಲ್ಲಿಗೆ ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿಗೆ ಹೋದ್ಮೇಲೆ ಶೇರ್ ಮಾಡ್ಕೊಳ್ತೀನಿ ಅಲ್ವಾ? ಇನ್ನೂ ಒಂದು ಕೆಲಸ ಐತಲ್ಲಿ. ಹಾಂ ಒಂದು ಕೆಲಸ ಬಾಕಿ ಐತೆ. ಅದು ಬಹುಶಃ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ. ಇದು ವಿಡಿಯೋ ಲೆಂತಿ ಆಗುತ್ತಲ್ಲ, ಹಾಗಾಗಿ ಇದರಲ್ಲಿ ನಾನು ಅಪ್ಲೋಡ್ ಮಾಡಲ್ಲ. ಅದು ಏನು ಕೆಲಸ ಅಂತ ಅಂದ್ಬಿಟ್ಟು ಆ ವಿಡಿಯೋಲ್ಲಿ ಗೊತ್ತಾಗುತ್ತೆ ನಿಮಗೆ. ನೋಡಿ 2 ದಿನದಿಂದ ಕಸ ಗುಡಿಸಿಲ್ಲ. ಇಷ್ಟು ಕಸ ಐತೆ ನೋಡಿ ಮನೇಲಿ. ಕ್ಲೀನಾಗಿ ಅಂಟಿದ್ರೆ ಇಷ್ಟು ಕಸ ಗೊತ್ತಾಗೋದಲ್ಲ, ಎಲ್ಲ ಒತ್ತ ಗುಡ್ಡೆ ಮಾಡೋದನ್ನ ಇಷ್ಟು ಕಸ ಕಾಣಿಸ್ತೀವಿ. ಆಮೇಲೆ ಏನು ಗೊತ್ತಾ ನೋಡಿ, ಮನೇಲಿ 1-2 ರಾಸುಗಳು ಸಾಕೊಂಡ್ರೆ ನೋಡಿ ಕಸಗಳು ಆಚೆ ತೋಟಕ್ಕೆಲ್ಲ ತರಂಗೇ ಇಲ್ಲ. ಒಂದು ರಾಸು ಮನೇಲಿಲ್ಲ ಅಂತ ಅಂದರೆ ನಾವು ಇಷ್ಟು ಗೊಬ್ಬರನ ಎಷ್ಟು ದುಡ್ಡು ಕೊಟ್ಟು ತರಬೇಕಾಯ್ತದ ಗೊತ್ತಾ? ಒಂದು ಮಂಕ್ರಿ ಆಯ್ತಾ? ಇನ್ನು ಕೊಟ್ಟಿಗೆ ಒಳಗೆ ಒಂದು ಮಂಕ್ರಿ ಕೊಟ್ಟಿಗೆ ಒಳಗೆ ಒಂದು ಮಂಕ್ರಿ ಆಗೈತೆ. ಇಲ್ಲ ಅಂದ್ರೆ ಇರೋ ಒಂದು 50 ಸೊಸಿಗೆ ನಮ್ಮ ತೋಟಕ್ಕೆ ಆಗುತ್ತೆ. ಡೈಲಿ ಒಂದೊಂದು ಮಂಕ್ರಿ ಅಂದ್ರೆ ಹೆಂಗೋ ಸದ್ಯ ಏನು ಸಾಕೊಳ್ಳಿಲ್ಲ ಅಂದ್ರೆ ಹೊರಗಡೆಯಿಂದ ಗೊಬ್ಬರ ತರಬೇಕಾಯ್ತದೆ ನೋಡಿ. ಗೊಬ್ಬರಕ್ಕೆ ಎಷ್ಟು ಗೊತ್ತಾ? ಈಗ 10 kg ಗೊಬ್ಬರಕ್ಕೆ 100 ರೂಪಾಯಿ ತಗೋತಾರೆ. ಅದೇ ಈಗ ಮನೇಲೆ ಇರಕ್ಕೆ ಇದು ತಗೊಂಡೋಗಿ ಇದು ಜಾಸ್ತಿ ಏನು ಗಟ್ಟಿಯಾಗಿಲ್ಲ, ಸ್ವಲ್ಪ ಕರ್ಗೈತೆ. ಅದ್ರಲ್ಲಿ ಸ್ವಲ್ಪ ಮೇವಿನ ಕಡ್ಡಿಗಳಿದಾವೆ ಅಷ್ಟೇ, ಅವೇನು ಕರಿಕೊಳ್ತವೆ. ನಮ್ಮನೇಲಿ ಒಂದೊಂದ್ಸಲಿ ತಿಪ್ಪೆಗೆ ತಗೊಂಡೋಗಿ ಹಾಕ್ತಾರೆ, ಒಂದೊಂದ್ಸಲಿ ಇಲ್ಲೇನೆ ತಿಪ್ಪೆಗೆ ಹಾಕ್ತಾರೆ. ಇಲ್ಲೇ ತೊಳಿಕೆ ಚೆಲ್ತೀವಿ ಇವಾಗ ಅಷ್ಟೇನೆ. ನಮ್ಮ ಕಿಚನ್ಗೆ ಇವತ್ತು ಬುದಿನ ಅದ್ರೊಳಗೆ ಹಾಕೊಂಡು ತಗೊಂಡೋಗ್ಬಿಡತ್ಲ. ನೆನ್ನೆ ಅಡುಗೆ ಮಾಡಲಿಲ್ವಾ? ಕೆಂಡ ಇರಲಿಲ್ಲ ಅದರೊಳಗೆ ಬುದಿ ಎತ್ತಕ್ಕೆ. ಕೆಂಡಿದ್ರೆ ಸುಡ್ತದ, ಇನ್ನೇನು ಸುಡ್ತದೆ ಹೇಳ್ತಾ ಇರೋದ? ಎತ್ಬೇಕಾ? ಒರೆಸ್ಬೇಕಾ ಕಸ? ಅಡುಗೆ ಸೊಸೆಗೆ ಹಾಕ್ತೀಯಾ? ಕೈಗೆ ಕವರ್ಗಳು ಹಾಕಬೇಕಾದ್ರಲ್ಲಿ ಏನಾದ್ರು ಮುಳ್ಳು ಪಳ್ಳು ಇದ್ರೆ ಕೈಗೆ ಚುಚ್ಚಲ್ವಾ? ಕವರ್ಗಳು ಹಾಕಬೇಕು ಕೈಗೆ.
ಕೆರೆದ್ರೆ ಇನ್ನೂ ಚೆನ್ನಾಯ್ತವೆ ಬಿಡು ತಂಗಿ ಸಸಿ. ಈ ನನ್ನ ಮಗ ವಾತಣ್ಣ ಈ ಅಡಿಕೆ ಸಸಿ ನೋಡಿ ಎದ್ದೇಳಕ್ಕೆ ಬಿಡ್ತಿಲ್ಲ, ಬಂದು ಇದನ್ನೇ ತಿಂತಾನೆ. ಸಗಣಿ ಹರಿಸ್ಬೇಕು ಇದಕ್ಕೆ. ಅದ ಫಸ್ಟ್ನೇ ಅಡಿಕೆ ಸಸಿಯ ತಿಂದು ಇದು ಮಾಡ್ತಾವನೆ. ಈಗ ಬಡ್ಡಿಗೆ ಹಾಕಿರ್ತೀವ ಕೂಳೆಲ್ಲ ಕೆರ. ಮುಳ್ಳಿನ ಗಿಡ ನೋಡಿ ರಾಶಿ ಐತೆ ನಮ್ಮ ತೋಟದೊಳಗೆ. ಇದೆಲ್ಲ ಮಳೆ ಹೋಯ್ತಂದ್ರೆ ಎಲ್ಲ ರೋಡ್ಸ್ಬಿಟ್ಟು ಇದು ಮಾಡಬೇಕು. ಇದೇ ಅಡಿಕೆ ಸಸಿಗೆ ನಾವು ಹೊರಗಡೆಯಿಂದ ಗೊಬ್ಬರ ತರಲ್ಲ ಫ್ರೆಂಡ್ಸ್. ನಾವು ನಮ್ಮ ಇದು ಹಸು ಆಡಿಂದು ಇಲ್ಲೇ ಗೊಬ್ಬರ ಆಗುತ್ತಲ್ಲ, ಇದನ್ನೇ ನಾವು ತೆಗಿ ಸಸಿಗೆ ಅಡಿಕೆ ಸಸಿಗೆಲ್ಲ ಇದನ್ನೇ ಮೇಂಟೈನ್ ಮಾಡೋದು. ಹೊರಗಡೆಯಿಂದ ನಾವು ಯಾವತ್ತೂ ಗೊಬ್ಬರ ತರಿಸೇ ಇಲ್ಲ ಬಿಡಿ ತೋಟಕ್ಕೆ. ನಾವು ಯಾವತ್ತೂ ತರಿಸೇ ಇಲ್ಲ ಹೊರಗಡೆಯಿಂದ. ಅದೇ ನನ್ನ ಹತ್ರಕ್ಕೆ ಬೆಳಿತಾವ ನೋಡಿ. ಹಾಂ ನೀನು ನಮ್ಮನೆ ರೈಟ್ ಇದಾವೆ ಕರೆಕ್ಟಾಗಿ ಅಡಿಕೆ ಸಸಿ ನೋಡಿ. ನಮ್ಮನೆ ರೈಟ್ ಇದಾವೆ ಒಂದು ವರ್ಷದ್ದು ಅಡಿಕೆ ಸಸಿ. ನನ್ನ ಐಟಿಗೆ ಬಂದವೆ. ವರ್ಷಕ್ಕೆ ಹೋದ್ರೆ ನನ್ನ ಮುಕ್ಕಾಲ. ನನ್ನ ಗಂಡನಿಗೆ ಖುಷಿ ಕಣಪ್ಪ. ಇವ್ರೆ ಮಕ್ಕಳು. ಅವರೇ ಮಕ್ಕಳು. ಒಂದು ಪಕ್ಷ ಜನಗಳು ಮೋಸ ಮಾಡ್ರಿ, ಇವು ಮೋಸ ಮಾಡಲ್ಲ ಕಣ ಅಲ್ವಾ. ಸಾಯೋವರೆಗೂ ಇರೋವರೆಗೂ ಕಾಪಾಡ್ತಾವ ನಮ್ಮನ್ನ. ನಾವು ಕೈಲಾಗಂಟ ನಾವು ನಮ್ಮ ಕೈಲಾಗದ್ದೇ ಇದ್ದಂತ ಕಾಲಕ್ಕೆ ಇವು ನಮ್ ಕಾಪಾಡ್ತವೆ. ಹಂಗೆ ನನ್ನ ಗಂಡ ವೇದಾಂತಿ ಆಗೋಗ್ಬಿಟ್ಟ ಹೋಗಕ್ಕೆ ಫ್ರೆಂಡ್ಸ್. ವೈ ಸಗಣಿ ಇಕ್ಕೈತಲ್ಲ ಅದು ಬಾಚಕನ ನೋಡಿ. ಇಲ್ಲಿ ನಾ ಎತ್ತದು ಅದು ಹೆಂಗ್ ಸಾರ್ ತಲೆ ಎತ್ಕೊಂಡು ತಡಿ ಇತ್ತಣ್ಣ ಪರ್ಕೆಲ್ಲ ಹಂಗೆ ಹೇಳ್ಕತ್ತೀಯ? ಇಲ್ಲ ಅಲ್ಲೇ ಸಾರಿಸ್ತೀಯಾ? ಇಲ್ಲೇ ಸಾರಿಸೋದು ಮೇಕೆ. ಹಾಂ ನೋಡಿ ಇಲ್ಲಿ ನಾವು ಇದ್ದಾಕಿಲ್ಲ ಅಂದ್ಬಿಟ್ಟು ಹಾಂ ಅಲ್ಲೇ ಸಾರಿಸ್ತಿಂಬಿಟ್ಟು ಇದು ನೀರನ್ನು ಇದ್ದಿರ ಒಡೆ ಇದು ಮಾಡ್ಬೋದಾಯ್ತು. ಇನ್ನು ಮಳೆ ಉದ್ದಿರಿ ನೀಟಾಗಿ ಇಲ್ಲೆಲ್ಲ ಐತಲ್ಲ ಮಣ್ಣು ನೀಟಾಗಿ ಕುಂತ್ಕೊಳ್ಳೋದು. ಮಳೆನೇ ಓದಿಲ್ಲ. ಹಂಗೆ ಸಾರಿಸ್ಬಿಡತ್ತೆ. ಅದನ್ನು ಬಾಚಕ್ಕೆ ಹೋಗಲ್ಲ ಅಲ್ಲೇ ಇದು ಮಾಡ್ಬಿಡುತ್ತೆ. ನಡಿ ಹೊಡೆಯೋದೇ ಕೋಳಿ ಮೊಟ್ಟೆ ಹಾಕಿ ಕುಂತೈತಲ್ಲ ಅದನ್ನು ಎಬ್ಬರ್ಸಕ್ಕೆ ಬರ್ತಾಳೆ. ಇದು ಆಲ್ರೆಡಿ ಒಳಗೊಂದು ಮೊಟ್ಟೆ ಐತೆ, ಒಟ್ಟಿಗೆ 2 ಮೊಟ್ಟೆ ಇರಬೇಕು. ಇವು ಮೊಟ್ಟೆ ಏಕಕ್ಕೆ ಬಿಡಲ್ಲ. ಇದು ಕಾವಿಂದ ಹೇಳ್ತಾನೆ ಇಲ್ಲ ಮೇಕೆ. ನಾವು ಎಷ್ಟು ಹೋಗಿ ಇದು ಮಾಡುತ್ತೆ. ಬಿಟ್ಟು ಸಾಕಿಲ್ಲ ಸರಿ, ನಾಳೆ ಸಗಣಿ ಇದ್ದಾಗ ಇದು ಮಾಡ್ಕೊಂಡ್ರೆ ಆಯ್ತು. ಹಾಂ ಕರೆಕ್ಟಾಗಿ ಅಲ್ಲಿ ಇಕ್ಬಿಟ್ಟೋಗಳೆ. ನಿಮ್ಮ ಕೆಂದ ಇಲ್ಲಿ ಏನೋ ಮಟನ್ ಕಡೆ ಇದೆಯಾ? ಬಟ್ಟೆ ಕಡೆ ತಗೊಂಡು ಬೈಲಿ. ಯಾರ್ದದು? ಲೇ ನನ್ನ ಚಡ್ಡಿ ತಗೊಂಡು ಕಡಿತಾ ಇದೆಯಾ? ಇಲ್ಲ ತೋರ್ಸ ಮುಕ್ಕಣ. ನಂದೇ ಅರ್ಧ ಹಾಕೊಂಕಂತಾರ ಆಲೆಯ ಅರ್ಧೋಯ್ತಾ? ಬದಿಕಂಡೆ ಮಗನ. ಇಲ್ಲ ಅಂದ್ರೆ ನೀನು ಅಷ್ಟೇ ಅರ್ಧೋಯ್ತಂತ ಫಸ್ಟೇ ನೋಡಿಲ್ಲ. 6 ಮರಿ ಮಾಡಿಕೊಂಡ. 6 ಮರಿ 7 ಮರಿ ಇರ್ಬೇಕಲ್ಲ. ಒಂದು ಮರಿ ಕಳ್ದಾಳೆ. ಇನ್ನೊಂದು ಮಡಿಕೊಂಡೈತೆ. 8 ಇದ್ದಿದ್ದು 7 ಮರಿ ಎಷ್ಟು? ಅದೊಂದು ಮಡಿಕೊಂಡಿದ್ದು. ಇಲ್ಲ 6 ಅದೊಂದು ಮಡಿಕೊಂಡೈತೆ. ಇವು ಏನು ಗೊತ್ತಾ, ಹಿಂಗೆ ಸತ್ತ ಒಳಗೆ ಹೋದಾಗ ಅದ್ದು ಬಂದು ಎತ್ಕೊಳಕ್ಕಾಗಲ್ಲ. ಇಲ್ಲಿ ಬೈಲಿಗೆ ಬಂದ್ಬಿಡ್ತಾಳ್ತಾರ. ಅವು ಪಟ್ಟಂ ಬಂದು ಆರಿಸ್ಕೊಂಡು ಹೋಯ್ತವೆ. ಅದ್ದು ಬಂದಾಗ ಕೂಗೋಣ ಅಂದ್ಬಿಟ್ರೆ ಈ ಉಂಜಾಣೆ ಇದೆ, ಉಂಜಾಣೆನೇ ಹೋಗಿ ಓಡಾಗ ಹೊತ್ಕೊತಾನೆ. ಓಡ್ಬಿಡ್ತಾವೆ ಮರಿಬಿಟ್ಟು ಅದ್ಗೆ. ಇವನೇ ಎದ್ರಕೊಂಡು ಓಡ್ತಾನೆ. ಇನ್ನು ನಮ್ಮ ಬೆಕ್ಕಿಗೆ ಅದ್ರ ಬೇಕಾದ್ರೆ ನೋಡಿ ಎದುರಿಸ್ತಾನೆ. ಎಲ್ಲ ಹಾಂ ಓಡಿಸ್ಕೊಂಡು ಹೋಯ್ತಾನೆ. ಒಂದು ಸೈಕ್ಕೆ ಸಗಣಿ ಎಷ್ಟು ಅಗಲ ಸಾಕ್ತಲ್ಲ. ಇನ್ನು ಅಲ್ಲಲ್ಲಿ ನಿಲ್ಸ್ಕೊಂಡು ಅಲ್ಲಲ್ಲಿ ಎಕ್ಕಿಸ್ತೀನಿ ತಡಿ. ಹಂಗಾದ್ರೆ ಅಲ್ಲೆಲ್ಲ ಫುಲ್ ಸಾರ್ಸಾಕ್ತೀನಿ. ನೀನು
ಇದು ತುಣಿತದಲ್ಲ ಹೊಸ ಇದಾಗೋಯ್ತದೆ. ಅಷ್ಟು ತುಣಿತದ ಕಾಲಿಕ್ಸಿರೆ ಪಟ್ಟೆ ನೋಡೋದು ಇಲ್ಲ ಹಾಕಿದ್ನಲ್ಲಿ ಇಲ್ಲೆಲ್ಲ ಇಲ್ಲೆಲ್ಲ ಹಾಕಿ ನೋಡಿ ಹೆಂಗೈತೆ. ಸಾಕು ಬಿಡು. ಮತ್ತೆ ಓಡಾಡ್ಕೊಂಡ್ ಬಂದ್ಬಿಟ್ಟಿಲ್ಲ ಅಲ್ಲವ ಹಾಕಿದ್ದೀನೇ ಒಣಗಿದ್ಮೇಲೆ ಏನಾಗಲ್ಲ, ಅದು ಹಾಕಿದ್ದೀನೇ ಕಿತ್ಕೊಂಡಿಲ್ಲ ಎಲ್ಲ ಓಡ್ ಬಂದ್ಬಿಡ್ತಲ್ಲ. ಸಾಕು ಬಿಡು. ಎಲ್ಲ ಫುಲ್ಲು ಎಡ್ಕಲ್ಲ ನಂಗೆ ಎಡ್ಕಲ್ಲ ಕೈಲಿ ವರ್ಷ ಅಂತ ಹೇಳ್ತಾ ಇಲ್ಲ. ಪರಕೆ ಇದಿಡ್ಕ ಇದು ನೋಡಿ ಊಟ ಕೊಟ್ಟಿದ್ಯಲ್ಲಿ ನೋಡಿ ಕೊಡ್ತೆ ನೋಡಿಲ್ಲ. ನೋಡೋಣ ನೋಡೋಣ. ಅಯ್ಯೋ ಒಸಿ ಎಲ್ಲಿ ನೋಡಿ ನೋಡಿ ಇದ್ರದ್ದು ಎಂತ ರೇಟ್ ಅಲ್ಲಿ ಕೊಡ್ಗೆಲ್ಲಂತ. ಅಯ್ಯೋ ಕೊಡ್ಗೆಲ್ಲೊಳ್ಳೆ ಈ ಇದು ಇಂಥದ್ದು ಇದಕ್ಕೆ ಹೋಗ್ತೀವಲ್ಲ ದೇವ್ರ ಕಟ್ಸೊಳಗೆ ಅವ್ರು ಹೊಡ್ಕೋಬೇಕಪ್ಪ. ಹೊಡಿತಾರೆ ಇಲ್ಲಿ ಮಲಕಳರ್ ಹೊಡ್ಕೋಬೇಕಪ್ಪ. ಒಸಿ ಆಯ್ತಾ ಇಲ್ಲಿ ಆಗ ಒಂದು ವಾರಕ್ಕೊಂದ್ಸರಿ ಹೊಡ್ಕೊಂಡ್ರೆ ಎಷ್ಟು ಬರೋದಿಲ್ಲಪ್ಪ. ಹೊಡಿ ಹೊಡಿ ಮನೆ ಮಟೆ ಎತ್ಕೊಡು ಹೋಗ್ಲಿ, ಮಟೆ ತಗೊಂಡೈತಿ ಇನ್ನು ಕುಂತೈತಿ. ಈಗ ಇದೇ ಇಟ್ಟಿರೋದು ನೆನ್ನೆ. ಇದು ಇನ್ನೊಂದು ಇಕ್ಕುತ್ತೆ, ಅದು ಈಗ ಕುಂತೈತೆ. ಅವು ಕೋಳಿ ಬರುತ್ತೆ ಓಡಿಸ್ಬೇಕು. ನೋಡಿ ಒಟ್ಟಿಗೆ ಮಾಡು ಬರ್ಬಾರ್ದು. ನಾನು ಇನ್ನೂ ನೆಲ ಸಿಟ್ಬೇಕು, ಇನ್ನೂ ಕಸ ಗುಡಿಸಿಲ್ಲ ಫ್ರೆಂಡ್ಸ್. ಇವಾಗ ತಾನೇ ಪಾತ್ರೆ ತೊಳೆದೆ ನೋಡಿ, ಅಲ್ಲಿ ಪಾತ್ರೆ ತೊಳೆದು ಇಕ್ಕಿದ್ದೀನಿ, ನೀರು ಕಾಯ್ತಾ ಇದ್ದಾವೆ. ಇನ್ನೂ ನೆಲ ಸಿಟ್ಕೊಂಬಂದು ಆಮೇಲೆ ಏನಿದ್ರು ನಿಮಗೆ ತಿಂಡಿ. ಓಕೆನಾ? ಟೈಮ್ ಆಯ್ತು. ಇನ್ನೂ ಆಯಿಲ್ವ ನಿಂದು? ನಾ ಹೊಸ ಎಲ್ಲ ರೌಂಡ್ ಆಲೆ ಇದು ಮಾಡ್ಕೊಂಡು ಹೊಸ ಎಲ್ಲ ಆಲೆ ಒಂದು ಬೂಟ ಓದ್ ಬಂದು ಮೇಸ್ ಆಲೆ ಒಂದು ಇದು ಮಾಡಿದ್ದೀನಿ. ಇನ್ನೂ ನೆಲ ಒರೆಸ್ತಾನೆ ಇದ್ದೀಯಾ? ವಾರ ಬರ್ತಂದ್ರೆ ಕೆಲಸ ಜಾಸ್ತಿ ನೋಡಿ. ನನ್ನ ಗಂಡ ಇಲ್ಲಿ ಸ್ವಾಗೆಲ್ಲ ಲೈಕ ಬೇಡ ಇಲ್ಲಿ ಅಷ್ಟೇನೆ ಫ್ರೆಂಡ್ಸ್. ನಾನು ಕಸ ಗುಡಿಸಿ ಒಳಗಡೆ ನೆಲ ಸಿಟ್ಕೊಂಡ್ ಬರೋವರ್ಗು ಬರೀ ಇಷ್ಟು ಕಸ ಗುಡಿಸ್ಬಿಟ್ಟು ಇಲ್ಲಿ ಗುಡ್ಡೆ ಮಾಡೋದು. ಸ್ವಾಗೆಲ್ಲ ಎತ್ತಾಕಿ ಒಳಗೆ ಅಲ್ಲೆಲ್ಲ ಕಾಂಪೌಂಡ್ ಒಳಗೆ ನನ್ ಕೆಲಸ ಬರೀ ಗುಡ್ಸೋದು ಅವ್ರ ಕೆಲಸ ಅಲ್ಲ. ಈ ಕಾಂಪೌಂಡ್ ಒಳಗೆ ಸ್ವಾಗೆ ಸೌದೆ ಎಲ್ಲ ಹಾಕಬೇಡ, ಯಾಕೆಂದ್ರೆ ಅವು ಇವು ಬಂದು ಸೇರ್ಕೊಂಡ್ರ ಮೇಲೆ ಗೊತ್ತಾಗಲ್ಲ. ಆಯ್ತಾ? ಎಲ್ಲ ಆಚೆ ಹಾಕಿ ಈಗೇನು ಮಳೆನೇ ಕಾಲ ಏನಿಲ್ಲ, ಈಗೇನು ಇದು ಬರಲ್ಲ. ಗೊತ್ತಾಯ್ತಾ? ತೋಡಿ ಅದ್ರ ಎಲ್ಲ ತೋಡೋದು ಬಿಡ ಮೇಲೆ ನೀರಿಲ್ಲ ನೀರಿಲ್ಲ ಅಂತ ಅನ್ನು. ಕರೆಂಟ್ ಇತ್ತಲ್ಲ, ನೀನು ಅವಾಗ ಹೇಳಿದ್ರೆ ಇಲ್ಲ ಪೈಪ್ ಎತ್ತೊಂದು ಹಾಕೊಂಡು ತೊಳಿಬೋದಾಯ್ತು. ಹಾಕಿನೇನು ಅದೇ ತೊಳೆದಾಗೈತೀನಿ ಒಂದು ದೊಬ್ಬಿನಿಗೆ ಅಷ್ಟೇ. ಉಯ್ಯಿ ಒಲೆ ಕೋಸಿ ಆರೋಗ್ಲಿ. ಇವತ್ತು ಶನಿವಾರ, ಅದಲ್ದರೆ ಶನಿವಾರದ ದಿನವೇ ಏಕಾದಶಿ ಬಂದಿರೋದ್ರಿಂದ ಇವತ್ತು ನನಗೆ ಇಷ್ಟೊತ್ತಾರ ತಿಂಡಿನೂ ಇಲ್ಲ ಏನೂ ಇಲ್ಲ. ಮನೆಯನ್ನೆಲ್ಲ ಸಾರಿಸ್ಕೊಂಡು ಕುಂತಲೆ. ಇನ್ನೂ ಅಡುಗೆ ಮನೆಗೆ ಹೋಗಿಲ್ಲ, ನೀರು ಕಾದಿದ್ದಾವೆ. ಪೂಜೆಯನ್ನು ನಮ್ಮನೆ ಮಾಡ್ತಾರೆ. ಒಳಗೆ ಕರೆಂಟ್ ಇಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ ಕತ್ಲೆ ಅಂತ ಅಂದ್ಬಿಟ್ಟು ಚಾರ್ಜರ್ ಬಲ್ಪ್ ಹಾಕಿದ್ದೀನಿ, ಉರಿತೈತೆ. ನಮ್ಮ ಮನೇಲಿ ನೋಡಿ ಹೊತ್ನಂತೆ ಪೂಜೆ, ಏಕಾದಶಿ ದಿನ ನಮ್ಮನೆಯವ್ರು ಹೊತ್ನಂತೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ. ಅದು ಕತ್ಲೆ ಆಗಿದೆಯಲ್ಲ ಮನೇಲಿ, ಹಾಗಾಗಿ ನೀಟಾಗಿ ಕಾಣಿಸ್ತಾ ಇಲ್ಲ. ನಾವು ಮೊದಲೇ ತಿರುಪತಿ ತಿಮ್ಮಪ್ಪನ ಒಕ್ಕಲು ನಾವು. ನಮ್ಮ ಮನೆ ದೇವರು ಸಹ ಅದೇನೆ, ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ. ಹಾಗೆಯೇ ನಾನು ಬಂದು ತಿಂಡಿ ರೆಡಿ ಮಾಡೋದಕ್ಕೆ ರೈಸ್ ಕುಕ್ಕರಲ್ಲಿ ಆಗಿದೆ. ನೆಕ್ಸ್ಟು ನೋಡಿ ಇಲ್ಲಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಮತ್ತು ಕ್ಯಾರೆಟು, ಉಳ್ಳಿ ಚೊಟ್ಟು ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು. ಒಂದು ಕ್ಯಾಪ್ಸಿಕಮ್ ರೈಸ್ ಮಾಡೋಣ ಸಿಂಪಲ್ಲಾಗಿ ಅಂತ ಅಂದ್ಬಿಟ್ಟು ಮಾಡಿ 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 ಪೂಜೆ. ಹಂಗೆ ಹಾಕು.
ನಮ್ಮನೇಲಿ ಮುಡುಪು ಸಹ ಇಟ್ಟಿದ್ದೀವಿ. ಹಾಗಾಗಿ ಜಾಸ್ತಿ ಅಂದರೆ ನಾನು ಅಪರೂಪ ಪೂಜೆ ಮಾಡೋದು. ಮುಡುಪು ಇಟ್ಟಿದ್ಮೇಲೆ ಹೆಣ್ಮಕ್ಳು ಪೂಜೆ ಮಾಡಬಾರ್ದಂತ ಅಂತಾರೆ. ಶನಿವಾರ ಬತ್ತಂದರೆ ನಮ್ಮನೆಯವರೇ ಪೂಜೆ ಮಾಡೋದು. ಇವತ್ತು ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ತಿರುಪತಿ ತಿಮ್ಮಪ್ಪ ಎಲ್ಲರಿಗೂ ಆರೋಗ್ಯ ಆಯಸ್ಸು ನೆಮ್ಮದಿ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ಕೇಳ್ಕೊತೀವಿ. ಫುಲ್ಲು ಕತ್ಲೆ ಆಗೈತೆ ಮನೇಲಿ. ಪೂಜೆ ಮಾಡೋದಕ್ಕಿಂತ ಮುಂಚೆನೇ ಕರೆಂಟ್ ಹೋಯ್ತು. ಈ ಥರ ಬೇಗನೆ ಮನೇಲಿ ಪೂಜೆ ಎಲ್ಲ ಆಗಿಬಿಟ್ರೆ ಇನ್ನೊಂಥರ ಮನಸ್ಸಿಗೆ ನೆಮ್ಮದಿ ಅಂತ ಅನಿಸುತ್ತೆ. ಒಂದೊಂದು ಟೈಮು ಸಂಜೆ ಆದರೂ ಪೂಜೆ ಆಗ್ತಾ ಇರಲ್ಲ, ಅದು ಇದು ಕೆಲಸ ಅಂತ ಅಂದ್ಬಿಟ್ಟು ಈ ಥರ ಬೇಗ ಪೂಜೆ ಆದರೆ ಇನ್ನೂ ಒಂಥರ. ಇವಾಗ ನಾವು ಸಹ ತಿಂಡಿ ರೆಡಿ ಮಾಡಿಕೊಂಡು ಊರಿಗೆ ಹೊರಡ್ತೀವಿ. ಹಸುಗಳೆಲ್ಲ ಮೇಯ್ತಾ ಇದ್ದಾವೆ, ಅವನ್ನೆಲ್ಲ ಕಟ್ಟಾಕ್ಬಿಟ್ಟು ಊರಿಗೆ ಹೊರಡ್ತೀವಿ. ನಾನು ನೆನ್ನೆ ಹೂವು ಥರದನ್ನು ಮರ್ತ್ಬಿಟ್ಟು ಇವತ್ತು ಲೆಕ್ಕೆ ಪತ್ರೆನೇ ಇಟ್ಟು ಪೂಜೆ ಮಾಡಿದ್ದೀನಿ. ನಮ್ಮ ಮೂಡ್ಲಿಗಿರಪ್ಪ ಎಲ್ಲರಿಗೂ ಆರೋಗ್ಯ ಆಯುಷ್ಯ ಕೊಟ್ಟು 100 ಕಾಲ ಸದಾ ಸುಖವಾಗಿರಲಿ ಅಂತ ಹಾರೈಸ್ತಾ ಕೇಳ್ಕೊತೀನಿ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮ್ಮ ಮೂಡ್ಲಿಗಿರಪ್ಪ ಏಕಾದಶಿಯಂದು ಒಳ್ಳೇದು ಮಾಡಲಿ ಅಂತ ಮಾಡ್ತಾ ಇವತ್ತು ಮೇಡಮ್ ಏನು ತಿಂಡಿ ಮಾಡ್ತಿದ್ದಾರೆ ನೋಡಮ್ಮನಿ. ಇಲ್ಲಿ ತಿಂಡಿ ರೆಡಿ ಆಯ್ತಿದ್ದೆ. ಮೆಣಸಿನ್ಕಾಯಿ, ಕ್ಯಾರೆಟು ಮತ್ತು ಉಳ್ಳಿ ಸೊಟ್ಟು ಹಾಕಿದ್ದೀನಿ. ಇವಾಗ ಈರುಳ್ಳಿ ಹಾಕ್ತಾ ಇದ್ದೀನಿ. ಏನು ತಿಂಡಿ ಮಾಡ್ತಿದ್ದೆ? ಒಂದು ಫ್ರೈಡ್ ರೈಸ್ ಥರ ಮಾಡ್ತೀನಿ. ವೆಜ್ ಫ್ರೈಡ್ ರೈಸ್ ಥರ ಕ್ಯಾಪ್ಸಿಕಮ್ ಹಾಕಿ ವೆಜ್ ಫ್ರೈಡ್ ರೈಸ್ ಥರ ಮಾಡ್ತಾ ಇದ್ದೀನಿ. ಈರುಳ್ಳಿ, ಕ್ಯಾರೆಟು, ಬೀನ್ಸು ಮತ್ತು ಟೊಮೊಟೊ ಮತ್ತು ಕ್ಯಾಪ್ಸಿಕಮ್ಮು ಇದು ಹಾಕ್ಬಿಟ್ಟು ಒಂದು ಫ್ರೈಡ್ ರೈಸ್ ಥರ ಮಾಡ್ತಾ ಇದ್ದೀನಿ ಇವತ್ತು. ಏನೋ ಒಂದು ಮಾಡಿಕೊಡು. ಹೊಟ್ಟೆ ಸ್ನಾನ ಮಾಡ್ತಿದ್ದರು ಬೆಳಗ್ಗೆ ಪೂಜೆ ಮಾಡೋಕ್ಕೆ 500ಗೆ ಹೊಟ್ಟೆ ಸಿಗುತ್ತೆ. 500ಗೆ ಹೊಟ್ಟೆ ಸಿಗ್ತೈತೆ. ಸಿಂಪಲ್ ಆಗಿ ನಾನು ಬಂದು ಪುಳಿಯೋಗರೆ ಮಾಡೋಣ ಅನ್ಕೊಂಡೆ ಫ್ರೆಂಡ್ಸ್. ಅದೇ ಪುಳಿಯೋಗರೆ ಮಾಡ್ತೀನಿ ಅನ್ಕೊತೀನಿ. ಪುಳಿಯೋಗರೆಗೆ ಚಟ್ನಿ ಮಾಡೋಣ ಅಂದರೆ ಕರೆಂಟ್ ಬೇರೆ ಇಲ್ವಲ್ಲ, ಅದಕ್ಕೋಸ್ಕರ ಕ್ಯಾಪ್ಸಿಕಮ್ ಎಲ್ಲ ಒಂದು ಸ್ವಲ್ಪ ಎಣ್ಣೆಲ್ಲ ಚೆನ್ನಾಗಿ ಫ್ರೈ ಮಾಡು. ಅದಕ್ಕೋಸ್ಕರ ಫ್ರೈಡ್ ರೈಸ್ ಮಾಡೋಣ ಅಂತ ಮಾಡ್ತೀನಿ. ಇವಾಗ ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಇವತ್ತು ಹೊರಗಡೆ ಅಡುಗೆ ಮಾಡ್ತಾಯಿಲ್ಲ ಫ್ರೆಂಡ್ಸ್, ಬೇಜಾರು ಮಾಡ್ಕೋಬೇಡಿ. ಇವತ್ತು ಊರಿಗೆ ಹೋಗ್ತಾ ಇದ್ದೀವಲ್ಲ, ಹಾಗೆ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ, ಇವತ್ತು ಏಕಾದಶಿ ಬೇರೆ ಅಲ್ವಾ, ಕೆಲಸ ಎಲ್ಲ ಇತ್ತಲ್ಲ, ಹಾಗಾಗಿ ಇಲ್ಲೇ ಒಳಗಡೆನೆ ನೋಡಿ ಫೈನಲಿ ನನ್ನ ವೆಜ್ ಫ್ರೈಡ್ ರೈಸ್ ರೆಡಿ ಆಯಿತು. ಸಿಂಪಲ್ಲಾಗಿ ಮನೇಲೇ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಅಂದರೆ ಇವತ್ತು ಏಕಾದಶಿ ಅಲ್ಲ ಅಂದರೆ ಎಗ್ ಸೇರಿಸ್ಬೋದಾಗಿತ್ತು ಫ್ರೆಂಡ್ಸ್. ಹಾಗೆಯೇ ಇವತ್ತಿನ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇವತ್ತೊಂದು ಸಿಂಪಲ್ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಮತ್ತೆ ಊರಿಗೆ ಹೋದ್ಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಫ್ರೆಂಡ್ಸ್. ಓಕೆ, ರೆಡಿ ಆಯಿತು.